ನೀವಿಷ್ಟು ಜನ ಸೇರಿ ನನ್ನನ್ನು ನೋಡುತ್ತಿರುವಿರಿ, ನಾನೊಬ್ಬನು ಈಕೆಯನ್ನು ನೋಡಿದರೆ ತಪ್ಪೇ? ತಪ್ಪೇನೂ ಇಲ್ಲ. ನೋಡಿ ಸ್ವಾಮಿ, ಕಣ್ತುಂಬ ನೋಡಿ. ನೀವು ನೋಡಿ ಆನಂದಿಸದಿದ್ದರೆ ಈ ಸೌಂದರ್ಯ ಕಾಡು ಬೆಳದಿಂಗಳಿನಂತೆ ವ್ಯರ್ಥವಾಗಿ ಹೋಗುತ್ತದೆ. ಹಾಗೆಂದಿಗೂ ಆಗದು. ಪೂಜೆಗೆ ಸಲ್ಲಬೇಕಾದ ನಿನ್ನಂತಹ ಸುಂದರ ಪುಷ್ಪವನ್ನು ಇನ್ನು ಹೆಚ್ಚು ಕಾಲ ಗಿಡದಲ್ಲಿ ಬಿಟ್ಟಿರಲಾರೆ. ಹಾಗಾದ್ರೆ ನನ್ನನ್ನು ಸ್ವೀಕರಿಸುತ್ತೀರಾ? ನನ್ನ ಜನ್ಮ ಸಾರ್ಥಕ ಮಾಡುತ್ತೀರಾ? ಅನುಮಾನವೇಕೆ ದೇವಿ? ಈ ಶ್ರೀನಿವಾಸನಿರುವುದೇ ಪದ್ಮಾವತಿಗಾಗಿ. ಎಲ್ಲಿ ಎಲ್ಲಿ? ಇನ್ನೊಂದು ಬಾರಿ ಹೇಳಿ ಸ್ವಾಮಿ. ಒಂದು ಬಾರಿಯಲ್ಲ, ಸಹಸ್ರ ಬಾರಿ ಹೇಳುತ್ತೇನೆ. ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ. ನೀವಿರುವುದೇ ನನಗಾಗಿ, ನೀವಿರುವುದೇ ನನಗಾಗಿ, ನೀವಿರುವುದೇ ನನಗಾಗಿ, ನೀವಿರುವುದೇ ನನಗಾಗಿ. ಶುಕರಾಜ, ಹೋಗಿದೆಯಾ ಶುಕರಾಜ? ಓಹೋ, ಅರಮನೆಯ ನಂದನವನದಲ್ಲಿ ಪೂರ್ವದ್ವಾರದ ಬಳಿ ನಿಮಗಾಗಿ ಕಾದಿರುವೆನು. ಪದ್ಮಾವತಿ. ಸಂದೇಶವನ್ನು ತಂದಿರುವ ಶುಕರಾಜ, ತಪ್ಪದೇ ಬರುತ್ತೇನೆಂದು ನಿನ್ನ ಒಡತಿಗೆ ತಿಳಿಸು. ಶುಕರಾಜ, ನನ್ನ ಸ್ವಾಮಿಯನ್ನು ಕಂಡೆಯ? ಏನು ಹೇಳಿದರು? ನನ್ನ ಸ್ವಾಮಿಯು ಆಗಲಿ ಎಂದರೆ ನನ್ನ ದೇವರು ಬರಲು ಒಪ್ಪಿದರೆ? ಪದ್ಮ, ಯಾರು ನಿನ್ನ ದೇವರು? ದೇವರಮ್ಮ, ದೇವರು. ಅದನ್ನೇ ಕೇಳಿದ್ದು ಯಾರು ಎಂದು. ಮಹಾವಿಷ್ಣು. ಅಮ್ಮ, ವೈಕುಂಠದಲ್ಲಿರುವರಲ್ಲ ಆ ವಿಷ್ಣು. ಓಹೋ, ಹಾಗಾದ್ರೆ ಇದು ಹೇಳು, ಏನದು? ಚಿತ್ರ ಕಾಣುತ್ತಿದೆ, ಬರೆದಿದ್ದಾರು. ನಾನೇ? ನೀನಿನ್ನ ಚಿಕ್ಕ ಮಗು, ಏನು ಅರಿಯದವಳು ಎಂದೆಲ್ಲ ತಿಳಿದಿದ್ದು ಅದೆಷ್ಟು ದೊಡ್ಡ ತಪ್ಪಾಗಿದೆ ಎಂದು ಈಗ ಅರ್ಥವಾಗುತ್ತಿದೆ. ಏನಮ್ಮ, ಇಲ್ಲದನ್ನೆಲ್ಲ ಕಲ್ಪಿಸಿಕೊಂಡು ಏನೇನು ಮಾತನಾಡುತ್ತಿದ್ದೆ. ಸಾಕು ಸುಮ್ಮನೆ. ಚಂದ್ರಿಕಾ, ಇನ್ನು ಮುಂದೆ ನನ್ನ ಅನುಮತಿ ಇಲ್ಲದೆ ಪದ್ಮಾವತಿ ಮಂದಿರವನ್ನು ಬಿಟ್ಟು ಹೊರಗೆ ಬರಕೂಡದು.
ರಾಜ್ಕುಮಾರಿ, ನನಗೊಂದು ಉಪಕಾರವನ್ನು ಮಾಡುವಿರಾ? ಹೇಳಿ. ಹೇಗಾದರೂ ಮಾಡಿ ನನ್ನನ್ನು ನಂದನವನಕ್ಕೆ ಕರೆದುಕೊಂಡು ಹೋಗುವಿರಾ? ನೋಡು, ಇದೊಂದು ಬಾರಿ ನೀವು ಸಹಾಯ ಮಾಡಿದರೆ ನಾನು ಈ ಜನ್ಮದಲ್ಲೇ ನಿಮ್ಮನ್ನು ಮರೆಯುವುದಿಲ್ಲ. ಚಂದ್ರಿಕಾ, ಸರಿ ದೇವಿ, ನೀವು ಹೋಗಿ ಬೇಗ ಬಂದುಬಿಡಿ. ಅಲ್ಲಿಯವರೆಗೂ ಈ ವಿಷಯವನ್ನು ಮಹಾರಾಣಿಯವರಿಗೆ ತಿಳಿಯದಂತೆ ನಾವು ನೋಡಿಕೊಳ್ಳುತ್ತೇವೆ. ದೇವಿ, ಬೇಗ ಬಂದುಬಿಡಿ ದೇವಿ. ಹೋಗಿ ವಸಂತ, ಬೇಗ. ಪದ್ಮಾವತಿ, ಪದ್ಮಾವತಿ, ಏಕೆ ಏಕೆ ಕಣ್ಣೀರು? ನನ್ನ ದೇವರನ್ನು ಕಂಡ ಸಂತೋಷಕ್ಕಾಗಿ. ಪದ್ಮಾವತಿ, ಚಂದ್ರಿಕಾ, ಪದ್ಮಾವತಿಯಲ್ಲಿ ನಾನು ಕೇಳಿದ ಮಾತಿಗೆ ಉತ್ತರ ಹೇಳ್ತೀಯ ಇಲ್ವಾ? ಅವರು ನಂದನವನಕ್ಕೆ ಹೋಗಿದ್ದಾರೆ ದೇವಿ. ಏನು? ನನ್ನ ಮಾತನ್ನು ಮೀರಿ ರಾಜಕುಮಾರಿಯನ್ನು ಹೊರಗೆ ಕಳುಹಿಸುವಷ್ಟು ಧೈರ್ಯ ಬಂತು ನಿಮಗೆ? ಅಮ್ಮ, ಶುಕರಾಜ, ಬೇಗ ಹೋಗಿ ನಂದನವನದಲ್ಲಿರುವ ರಾಜಕುಮಾರಿಗೆ ಮಹಾರಾಣಿಯವರು ಬರುತ್ತಿದ್ದಾರೆ ಎಂದು ತಿಳಿಸಿಬಿಡು. ನಿಜ ಹೇಳುತ್ತಿದ್ದೇನೆ ಸ್ವಾಮಿ. ನಿಮ್ಮನ್ನು ಕಂಡಾಗಿನಿಂದ ನಾನು ನಾನಾಗಿಲ್ಲ. ಮನಸ್ಸು ನನ್ನ ಅಧೀನದಲ್ಲಿಲ್ಲ. ಕ್ಷಣಕಾಲ ನಿಮ್ಮ ಸನ್ನಿಧಿಯಿಂದ ದೂರವಿರಲು ಶಕ್ತಿ ಇಲ್ಲದವಳಾಗಿ ಕುಗ್ಗಿ ಹೋಗುತ್ತಿದ್ದೇನೆ. ನಮ್ಮ ತಾಯಿ ಬರುತ್ತಿದ್ದಾರಂತೆ. ಮುಂದೇನು ಗತಿ? ಏಕೆ ಭಯವೇ? ಬರ್ಲಿ ಬಿಡು. ಹಾಗಲ್ಲ ಸ್ವಾಮಿ, ಅಮ್ಮನ ವಿಷಯ ನನಗಿನ್ನೂ ತಿಳಿಯದು. ಆ ಸೀಟ್ ತುಂಬಾ ಹಠವಾದ ಮಹಾ ಮುಂಗೋಪಿ. ನೀವು ಹೊರಡಿ. ಏನು ನೀನು? ನಾನು ಹೊರಡುವುದು? ನಿನ್ನನ್ನು ಬಿಟ್ಟು ಅದು ಸಾಧ್ಯವಿಲ್ಲ ಪದ್ಮಾವತಿ. ಬೇಡಿ ಸ್ವಾಮಿ, ಬೇಡಿ. ನನ್ನ ಮಾತನ್ನು ಕೇಳಿ. ಕೋಪದ ಬರದಲ್ಲಿ ಆಕೆ ಏನಾದರೂ ನಿಮ್ಮನ್ನು ಅಂದರೆ ನಾನು ಸಹಿಸಲ್ಲ. ನಾನಿನ್ನ ಬಿಟ್ಟಿರಲಾರೆ. ನಾನು ಮಾತ್ರ ನಿಮ್ಮನ್ನು ಬಿಟ್ಟಿರಬಲ್ಲೆನು. ಒಂದು ಬಾರಿ, ಇದೊಂದು ಬಾರಿ ನನ್ನ ಮಾತನ್ನು ಕೇಳಿ. ಪದ್ಮಾವತಿ, ಮತ್ತೊಂದು ಸಂಧಿಸೋಣ. ದಯಮಾಡಿ ನನಗಾಗಿ ಹೊರಡಿ. ಹೊರಡಿ ಸ್ವಾಮಿ. ಪದ್ಮಾವತಿ, ನಮ್ಮ ಪದ್ಮಾವತಿ ಶ್ರೀನಿವಾಸನನ್ನು ಪ್ರೀತಿಸುತ್ತಿದ್ದಾಳೆ. ಯಾರ ಭಾಗ್ಯಶಾಲಿ? ಎಲ್ಲಿದ್ದಾನೆ? ಯಾರೋ ಬಕುಳಾದೇವಿಯಂತೆ, ಅವರ ಆಶ್ರಮದಲ್ಲಿರುವನಂತೆ. ಆಶ್ರಮವಾಸಿಯೇ? ರಾಜಕುಮಾರಿಯಾದ ನೀನು ಆ ಬಡ ತಾಪಸಿಯನ್ನು ಮದುವೆ ಆಗುತ್ತೇನೆ ಎನ್ನುವೆಯಲ್ಲ, ಈ ಸಂಬಂಧದಿಂದ ನಿನಗೆ ಸುಖವಾಗುವುದೆಂದು ತಿಳಿದಿರುವಿಯಾ? ಅಮ್ಮ, ಉಪ್ಪರಿಗೆ ಅರಮನೆಯಲ್ಲಿ ಸುಪ್ಪತ್ತಿಗೆಯ ಮೇಲೆ ಬೆಳೆದ ನಿನ್ನನ್ನು ಮುರುಕಲು ಗುಡಿಸಲಲ್ಲಿ ಕೃಷ್ಣಾದಿಗಳ ಮೇಲೆ ಮಲಗಲು ಕಳಿಸುವಷ್ಟು ಕಟಗಳೆಂದು ತಿಳಿದಿಯಾ ನಿನ್ನ ತಾಯಿಯನ್ನು? ಯಾಕಮ್ಮ ಹೀಗೆ ಮಾತನಾಡುತ್ತಿ? ಸ್ಮಶಾನ ವಾಸಿಯಾಗಿ ಗರಿಚರ್ಮವನ್ನುಟ್ಟು ಬ್ರಹ್ಮ ಕಪಾಲದಲ್ಲಿ ತಿರುಗಿ ತಿನ್ನುತ್ತಿದ್ದರೂ ಆ ಪರಮೇಶ್ವರನನ್ನು ಪಾರ್ವತಿಯು ಮದುವೆಯಾಗಲಿಲ್ಲವೇ? ಆ ವಿವಾಹದಿಂದ ಅವರ ಆನಂದಕ್ಕಾಗಲಿ ಪೂಜ್ಯತೆಗಾಗಲಿ ಧಕ್ಕೆ ಬಂತೇನು? ಸರಿಯಾಗಿ ನೋಡಿದೆ ಪದ್ಮ. ಅಪ್ಪಾಜಿ, ಮದುವೆಗೆ ಮನಸ್ಸು ಬೆರೆಯುವುದು ಮುಖ್ಯವೇ ಹೊರತು ಐಶ್ವರ್ಯ ಪದವಿಗಳಲ್ಲ. ಓಹೋ, ಈ ಅನ್ಯಾಯದಲ್ಲಿ ನೀವು ಸೇರಿದ್ದೀರಾ? ನಮ್ಮ ಪದ್ಮಾವತಿ ಶ್ರೀನಿವಾಸನನ್ನು ಪ್ರೀತಿಸುವುದೇ ತಪ್ಪಾದರೆ ನಾನು ನೀನು ಮದುವೆಯಾದದ್ದು ಮಹಾಪರಾಧವಾಗುವುದು. ನಮ್ಮದು ಶಾಸ್ತ್ರೋಕ್ತವಾಗಿ ನಡೆದ ವಿವಾಹ. ಪದ್ಮಾವತಿ ಪರಿಣಯವೂ ಅಷ್ಟೇ. ನಾವಿಬ್ಬರು ಶಾಸ್ತ್ರೋಕ್ತವಾಗಿ ನಿಂತು ಅಗ್ನಿ ಸಾಕ್ಷಿಯಾಗಿ ನಡೆಸಬೇಕಾದ ಮಂಗಳ ಕಾರ್ಯ. ಆ ಮಂಗಳ ಕಾರ್ಯ ಆಶ್ರಮವಾಸಿಯಾದ ಶ್ರೀನಿವಾಸನೊಂದಿಗಲ್ಲ. ಧರಣಿ, ನಾನು ಜೀವಿಸಿರುವವರೆಗೂ ಈ ಸಂಬಂಧ ಸಾಧ್ಯವೇ ಇಲ್ಲ. ಶ್ರೀನಿವಾಸ, ಯಾಕೆ ಮಗು? ತೆಗೆದುಕೋ.
ಈ ರೀತಿ ನಿನ್ನ ಮನಸ್ಸಿಗೆ ಮಂಕು ಕವಿಯಲು ಕಾರಣವೇನು ಶ್ರೀನಿವಾಸ? ಅಮ್ಮ, ಹೇಳಬೇಕೆಂಬ ಬಯಕೆಯೇನೋ ಉತ್ಕಟವಾಗಿದೆ. ಆದರೆ ಏಕೋ ಏನೋ ತಾಯಿಯ ಬಳಿಯಲ್ಲಿಯೂ ಸಂಕೋಚವೇ? ಹೇಳು ಮಗು. ಅಮ್ಮ, ಮೊನ್ನೆ ಭೇಟಿಗೆ ಹೋಗಿದ್ದಾಗ ಆಕಾಶ ರಾಜನ ಪುತ್ರಿ ಪದ್ಮಾವತಿಯನ್ನು ಕಂಡೆ. ಅವಳನ್ನು ಕಂಡಾಗಿನಿಂದ ನನ್ನನ್ನು ನಾನೇ ಅರಿಯದವನಾಗಿದ್ದೆ. ನಿಂತಲ್ಲಿ ಕುಳಿತಲ್ಲಿ ಎಲ್ಲಿ ನೋಡಿದರಲ್ಲಿ ನನ್ನ ಕಣ್ಮನಗಳಲ್ಲಿ ಅವಳೇ ಆವರಿಸಿದ್ದಾಳೆ. ಅವಳಿಲ್ಲದ ನನ್ನ ಬಾಳು ಶೂನ್ಯ, ಅವಳಿಲ್ಲದ ಈ ಜಗತ್ತು ಶೂನ್ಯ, ಎಲ್ಲವೂ ಶೂನ್ಯ, ಎಲ್ಲವೂ ನನ್ನನ್ನು ಕ್ಷಮಿಸು ತಾಯಿ. ಶ್ರೀನಿವಾಸ, ಬಯಸಿ ಬಯಸಿ ಆಕಾಶ ಪುಷ್ಪಕ್ಕೆ ಕೈ ಚಾಚುವುದೇ? ಆಳುವ ಅರಸರಾದ ಅವರೆಲ್ಲಿ, ಆಶ್ರಮವಾಸಿಗಳಾದ ನಾವೆಲ್ಲಿ? ನಮ್ಮಂಥವರ ಸಂಬಂಧ ಬೆಳೆಸಲು ಅವರು ಒಪ್ಪುತ್ತಾರೆಯೇ? ಬೇಡ ಮಗು, ಅವಳನ್ನು ಮರೆತು ಬಿಡು. ಬೇಡಪ್ಪ, ಬೇಡಕಂತ, ಬೇಡ ಶ್ರೀನಿವಾಸ. ನೀನು ಕಂಡೇರು ಹಾಕಿದ್ರೆ ಈ ತಾಯಿಯ ಹೃದಯ ಸಹಿಸದು ಕಂದ. ಸಮಾಧಾನ ತಂದುಕೋ, ಸಮಾಧಾನ ತಂದುಕೋ. ನಾನವರನ್ನು ಕಾಡಿ ಬೇಡಿ ಕಾಲನ್ನಾದರೂ ಹಿಡಿದು ನಿನ್ನ ಅಪೇಕ್ಷೆಯನ್ನು ಪೂರೈಸುವಂತೆ ಮಾಡುತ್ತೇನೆ.